ನಮಸ್ಕಾರ ಸ್ನೇಹಿತರೆ. 27 ವರ್ಷಗಳ ಬಿಜೆಪಿ ವನವಾಸ ಕಡೆಗೂ ಅಂತ್ಯವಾಗಿದೆ. ಕರೆಕ್ಟ್ ಆಗಿ 27 ವರ್ಷದ ಹಿಂದೆ ಡೆಲ್ಲಿನಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿತ್ತು. ಲೋಕಸಭೆನ ಸತತವಾಗಿ ಗೆಲ್ತಾ ಬಂದಿದ್ರು. ವಿಧಾನಸಭೆಯಲ್ಲಿ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತೆ ಬಿಜೆಪಿಗೆ ಅಧಿಕಾರ ದೂರದ ಬೆಟ್ಟ ಆಗೋಗ್ಬಿಟ್ಟಿತ್ತು. ಬಿಜೆಪಿ ಈಗ ಕೇಜ್ರಿವಾಲ್ ಅನ್ನೋ ದೂರದ ಬೆಟ್ಟನ ಕುಟ್ಟಿ ಪುಡಿ ಮಾಡಿದ್ದಾರೆ. ಎಕ್ಸಿಟ್ ಪೋಲ್ಗಳು ಏನು ಪ್ರಿಡಿಕ್ಟ್ ಮಾಡಿತ್ತೋ ಆಲ್ಮೋಸ್ಟ್ ಅದೇ ರೀತಿ ಬಂದಿದೆ ಫಲಿತಾಂಶ. ಸುಮಾರು 10ಕ್ಕೂ ಹೆಚ್ಚು ಎಕ್ಸಿಟ್ ಪೋಲ್ಗಳು ಬಂದಿತ್ತು. ದೈನಿಕ್ ಭಾಸ್ಕರ್ ಒಂದು ಬಿಟ್ಟು ಉಳಿದಿರುವ ಎಲ್ಲ ಎಕ್ಸಿಟ್ ಪೋಲ್ಗಳು ನಿಜ ಆಗಿದಾವೆ. 1993ರಲ್ಲಿ ಬಿಜೆಪಿ ಡೆಲ್ಲಿನಲ್ಲಿ ಗೆದ್ದಿತ್ತು, ಅಧಿಕಾರ ನಡೆಸಿತ್ತು. 93ರ ನಂತರ 98ರಿಂದ ಸತತವಾಗಿ 6 ಚುನಾವಣೆಗಳಲ್ಲಿ ಬಿಜೆಪಿ ಸೋತಿತ್ತು. ಅದರಲ್ಲಿ ಕಾಂಗ್ರೆಸ್ 15 ವರ್ಷ ಆಳ್ವಿಕೆ ನಡೆಸಿತ್ತು ಶೀಲಾ ದೀಕ್ಷಿತ್ ಅವರ ನೇತೃತ್ವದಲ್ಲಿ. ಅದಾದ ನಂತರ ಆಮ್ ಆದ್ಮಿ ಪಕ್ಷ 3 ಬಾರಿ ಗೆದ್ದಿತ್ತು. ನರೇಂದ್ರ ಮೋದಿ ಅವರು 2019ರಲ್ಲಿ 303 ಸೀಟನ್ನು ಗೆದ್ದಾಗ್ಲೂ ಸಹ 2020ರಲ್ಲಾದ ಡೆಲ್ಲಿ ಚುನಾವಣೆನ ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ. ಅಂದ್ರೆ ನಾನು ವಿಧಾನಸಭೆ ಹೇಳ್ತಾ ಇರೋದು. ಈ ಬಾರಿ ಚುನಾವಣೆನ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಕೇಜ್ರಿವಾಲ್ ರನ್ನ ಅವರದ್ದೇ ತಂತ್ರಗಳ ಸುಳಿನಲ್ಲಿ ಸಿಲುಕಿಸಿದ್ರು. ಡೆಲ್ಲಿನಲ್ಲಿ ಬಿಜೆಪಿಗೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದ್ದಾದ್ರೂ ಹೇಗೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಬಿಜೆಪಿ ಗೆಲ್ಲೋದಕ್ಕೇನು ಕಾರಣಗಳು, ಆಮ್ ಆದ್ಮಿ ಪಕ್ಷ ಸೋಲೋದಕ್ಕೇನು ಕಾರಣಗಳು ಅನ್ನುವ ಪಟ್ಟಿನ ಕೊಡ್ತಾ ಹೋಗ್ತೀನಿ. ಮೊದಲು ಆಮ್ ಆದ್ಮಿ ಪಕ್ಷ ಫೇಲ್ಯೂರ್ಗೆ ಏನು ರೀಸನ್ಸ್ ಅನ್ನೋದನ್ನ ಹೇಳ್ತೀನಿ. ಜನ ಆಮ್ ಆದ್ಮಿ ಪಕ್ಷನ ಅಧಿಕಾರಕ್ಕೆ ತಂದಿದ್ದು ಯಾವ ಕಾರಣಕ್ಕೆ? ಅದು ಇತರೆ ರಾಜಕೀಯ ಪಕ್ಷಗಳಂತಲ್ಲ, ವಿಭಿನ್ನವಾಗಿ ಗುರುತಿಸಿಕೊಂಡಿದೆ ಅನ್ನುವ ನಂಬಿಕೆ ಇಟ್ಟು ಅಧಿಕಾರ ಕೊಟ್ಟಿದ್ರು. ಆದ್ರೆ ಕೇಜ್ರಿವಾಲ್ರು ಆ ನಂಬಿಕೆನೇ ಉಳಿಸ್ಕೊಳ್ಳಿಲ್ಲ. ಕೇಜ್ರಿವಾಲ್ ಮಾಡಿದ ತಪ್ಪು, ತಮ್ಮ ಜೊತೆಗಿದ್ದ ನಾಯಕರನ್ನೇ ತುಳಿತಾ ಬಂದ್ರು. ಕುಮಾರ್ ವಿಶ್ವಾಸ್ ಇದ್ರು, ಅಶುತೋಷ್ ಇದ್ರು, ಪ್ರಶಾಂತ್ ಭೂಷಣ್ ಇದ್ರು. ಅವರೆಲ್ಲ ಏನಾದ್ರು ನಂತರ ಒಬ್ಬೊಬ್ಬರಾಗೆ ಪಕ್ಷ ಬಿಟ್ಟು ಹೊರ ಬಂದ್ರು. ಅದುವರೆಗೂ ನಾನು ಬೇರೆ ರಾಜಕಾರಣಿಗಳಿಗಿಂತ ಟೋಟಲಿ ಡಿಫರೆಂಟ್ ಅಂತ ತನ್ನ ಬೆನ್ನೇ ತಾನು ತಟ್ಕೊಳ್ತಾ ಇದ್ರಲ್ಲ ಕೇಜ್ರಿವಾಲ್, ಅವರ ಬಣ್ಣನ ಹೊರ ಬಂದವರೆಲ್ಲ ಬಯಲು ಮಾಡೋದಕ್ಕೆ ಶುರು ಮಾಡಿದ್ರು. ಜನರಿಗೂ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಶುರುವಾಯ್ತು. ಕೇಜ್ರಿವಾಲ್ ಆಡೋದೊಂದು ಮಾಡೋದೊಂದು, ನಾಲಿಗೆಗೂ ಕೃತಿಗೂ ಸಂಬಂಧನೇ ಇಲ್ಲ ಅಂತ. ಅಣ್ಣಾ ಹಜಾರೆ ಅವರಂತೂ ಬಹಿರಂಗವಾಗಿ ಕೇಜ್ರಿವಾಲ್ ರನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗಾಗ್ಲೇ ಕೇಜ್ರಿ ವಿರುದ್ಧ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಎದ್ದಾಗಿತ್ತು. ಅವರು ಕೊಟ್ಟ ಭರವಸೆಗಳು ಸಣ್ಣ ಪುಟ್ಟದ್ದಲ್ಲ. ಡೆಲ್ಲಿನ ಯುರೋಪ್ ನ ಸಿಟಿ ತರ ಮಾಡ್ತೀನಿ, ಯಮುನಾನ ಕ್ಲೀನ್ ಮಾಡ್ಬಿಡ್ತೀನಿ, ಸರ್ಕಾರಿ ಶಾಲೆನ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮಾಡಿದ್ದೇನು? ಎಲ್ಲ ಉಲ್ಟಾ. 2013ರಲ್ಲಿ, 2015ರಲ್ಲಿ, 2020ರಲ್ಲಿ 3 ಬಾರಿನೂ ಯಮುನಾನ ಈಗ ಶುದ್ಧ ಮಾಡ್ತೀನಿ, ಆಗ ಶುದ್ಧ ಮಾಡ್ತೀನಿ. ಬರೀ ಓಳು ಬಿಟ್ಟಿದ್ದಾಯ್ತು ಕೇಜ್ರಿ. ಕರೆಂಟ್ ಬಿಲ್ ನ ಜಾಸ್ತಿ ಬರುವಂತೆ ಮಾಡಿ, ನಾನು ಅಧಿಕಾರಕ್ಕೆ ಬಂದ್ರೆ ಇದನ್ನ ಮನ್ನಾ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಆಗ ಅಧಿಕಾರದಲ್ಲಿದ್ದವ್ರು ಯಾರು? ಕರೆಂಟ್ ಬಿಲ್ ಜಾಸ್ತಿ ಕೊಟ್ಟವ್ರು ಯಾರು? ಇದೇ ಕೇಜ್ರಿವಾಲ್. ಡಬಲ್ ಗೇಮ್ ಜನರಿಗೆ ಅರ್ಥ ಆಗದೆ ಇರುತ್ತಾ? ಕೆಲವು ಫ್ರೀ ಬೀಸ್ ಗಳನ್ನ ಕೊಟ್ರು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಡೆಲ್ಲಿಯ ಅಭಿವೃದ್ಧಿಗೆ ಹೊಡೆತ ಕೊಡ್ತು. ಈ ಬಾರಿ ಚುನಾವಣೆಯಲ್ಲಿ ಜನ ಎಚ್ಚೆತ್ತುಕೊಂಡ್ರು. ನೀರಿನ ಸಮಸ್ಯೆ, ಕಸದ ಸಮಸ್ಯೆ, ಮಾಲಿನ್ಯದ ಸಮಸ್ಯೆ, ಕ್ಲೀನ್ ಇಲ್ಲ. ದಿಲ್ಲಿಯ ವಾಯು ಕಲುಷಿತಗೊಂಡು ಉಸಿರಾಡೋದಕ್ಕೂ ಲಾಯಕ್ಕಿಲ್ಲ. ಈ ಪರಿಸ್ಥಿತಿಗೆ ತಂದ ಕೇಜ್ರಿವಾಲ್ ರನ್ನ ಮತ್ತೊಮ್ಮೆ ಆರಿಸೋದಕ್ಕೆ ಹೇಗೆ ಸಾಧ್ಯ ಜನ? ಫಸ್ಟ್ ಆಫ್ ಆಲ್, ಅಧಿಕಾರಕ್ಕೆ ಕೇಜ್ರಿವಾಲ್ ಬಂದಿದ್ದು ಯಾವ ರೀತಿ? ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅನ್ನುವ ಆಂದೋಲನ ಮಾಡ್ತಾ. ಆದ್ರೆ ಇವರು ಮಾಡಿದ್ದೇನು? ಲಿಕ್ಕರ್ ಸ್ಕ್ಯಾಮು. ಹಗರಣದಲ್ಲಿ ದುಡ್ಡು ಹೊಡೆದು ತಿಂಗಳಗಟ್ಟಲೆ ಜೈಲುವಾಸ ಸಹ ಅನುಭವಿಸಿ ಬಂದ್ರು. ಕೇಜ್ರಿವಾಲ್ ಏನ್ ಅನ್ಕೊಂಡ್ಬಿಟ್ಟಿದ್ರು? ನಾನು ಜೈಲಿಗೆ ಹೋಗಿ ಬಂದ್ಬಿಟ್ಟಿದೀನಿ, ನನ್ನ ಪರ ಈಗ ಸಿಂಪತಿ ವರ್ಕೌಟ್ ಆಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ರು. ಆದ್ರೆ ದಿಲ್ಲಿಯ ಜನ ವಿದ್ಯಾವಂತರು. ಸಂಪುಟದ ಸಹೋದ್ಯೋಗಿಗಳು ಸತ್ಯೇಂದ್ರ ಜೈನ್, ಮನೀಶ್ ಸಿಸೋಡಿಯಾ ಅಂತಹ ಪ್ರಭಾವಿ ಆಪ್ ನಾಯಕರೇ ಜೈಲಿಗೆ ಹೋಗಿ ಬಂದ್ರು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದ ಕೇಜ್ರಿ ಮಾಡಿದ್ದೇನು? ಇವೆಲ್ಲ ಕೇಜ್ರಿವಾಲ್ ರ ಸೋಲಿಗೆ ಪ್ರಮುಖ ಕಾರಣಗಳು. ನೀವೇ ನೋಡಿ, 2013ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಟೋದಲ್ಲಿ ಬಂದಿದ್ರು. ಹವಾಯಿ ಸ್ಲಿಪ್ಪರ್ ಆಗ್ತಾ ಇದ್ರು. ಅವರ ಸೈಜ್ ನ 2ರಷ್ಟು ಶರ್ಟ್ ಆಗ್ತಾ ಇದ್ರು. 1 ಗುಂಡಿ ಮೇಲೆ 1 ಗುಂಡಿ ಕೆಳಗೆ. ನೋಡಿದವರು ಅಯ್ಯೋ ಎಷ್ಟೊಂದು ಬಡತನ ಇದೆಯಲ್ಲ ಇವ್ರಿಗೆ ಅಂತ ಕನಿಕರ ಉಕ್ಕಿ ಬರ್ಬೇಕು, ಆ ರೀತಿ ನಡೆದುಕೊಳ್ತಾ ಇದ್ರು. ಜೇಬಲ್ಲಿ 10 ರೂಪಾಯಿ ರೆನಾಲ್ಡ್ಸ್ ಪೆನ್ ಇತ್ತು. 2003ರಲ್ಲಿ ಈ ರೀತಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಂಡ ಅರವಿಂದ್ ಕೇಜ್ರಿವಾಲ್ 2020 ಬರ್ತಾ ಶೀಶ್ ಮಹಲ್ ನಂತಹ ಅರಮನೆನೇ ಕಟ್ಟಿಬಿಟ್ರು. ಟಾಯ್ಲೆಟ್ ಶೀಟ್ ನ ಬೆಲೆ ಲಕ್ಷಾಂತರ. ಆ ಅರಮನೆಗೆ ಹಾಕಿದಂತಹ ಕರ್ಟೈನ್ ಗಳ ಬೆಲೆನೇ ಲಕ್ಷಾಂತರ. ಟೈಲ್ಸ್ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ.
ಇವರು ಆಮ್ ಆದ್ಮಿ ಅಲ್ಲ, ಬಹಳ ಖಾಸ್ ಆದ್ಮಿ ಅಂತ ದಿಲ್ಲಿ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ದಿನ ಬೇಕಾಗ್ಲಿಲ್ಲ. ಬಿಜೆಪಿಗೆ ಅಟ್ಯಾಕ್ ಮಾಡೋದಕ್ಕೆ ಕಾರಣಗಳು ಸಿಕ್ತು ಕೇಜ್ರಿ ಮೇಲೆ. ಸ್ಪಷ್ಟವಾಗಿ ಈ ಎಲೆಕ್ಷನ್ ನಲ್ಲಿ ಅದನ್ನ ಬಳಸ್ಕೊಂಡ್ರು. 2013ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಕೇಜ್ರಿ ಹೇಗಿದ್ರು, ಅಧಿಕಾರ ಸಿಕ್ಕ ಆದ ನಂತರ ಯಾವ ರೀತಿ ಅಹಂಕಾರದಿಂದ ವರ್ತಿಸೋದಿಕ್ಕೆ ಶುರು ಮಾಡಿದ್ರು, ತಾವೇ ಕೊಟ್ಟ ವಾದಗಳನ್ನ ಯಾವ ರೀತಿ ಮರೆತರು, ಪಿನ್ ಟು ಪಿನ್ ಜನರಿಗೆ ವಿಸ್ತಾರವಾಗಿ ಹೇಳಿದ್ರು ಬಿಜೆಪಿ ಅವರು. ಜನರಿಗೂ ಇದು ಸರಿ ಅನ್ಸೋದಕ್ಕೆ ಶುರುವಾಯ್ತು. ಕೇಜ್ರಿವಾಲ್ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಯಾವಾಗ್ಲೂ ಮೀಡಿಯಾ ಮುಂದೆ ಬರೋದು, ಮೋದಿ ವಿರುದ್ಧ ಟಾರ್ಗೆಟ್ ಮಾಡೋದು. ಆ ಆರೋಪದಲ್ಲಿ ಉರುಳೇ ಇರ್ತಾ ಇರ್ಲಿಲ್ಲ. ಅಧಿಕಾರ ಇರೋದು ತನ್ನ ಬಳಿ, ದಿಲ್ಲಿ ಗದ್ದುಗೆ ಇರೋದು ತನ್ನ ಬಳಿ, ಕೆಲಸ ಮಾಡದೆ ಕಳ್ಳಾಟ ಮಾಡಿ ಮೋದಿ ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಜನರ ಮುಂದೆ ಮುಸುಳೆ ಕಣ್ಣೀರು ಸುರಿಸೋರು. ಪೊಲೀಸರು ನಮ್ ಕೈಲಿಲ್ಲ, MCD ನಮ್ ಕೈಲಿಲ್ಲ, ಅಭಿವೃದ್ಧಿ ಹೇಗೆ ಮಾಡೋದು, ಮೋದಿ ಸರ್ಕಾರ ನಮಗೆ ಹಣಕಾಸಿನ ನೆರವು ಕೊಡ್ತಾ ಇಲ್ಲ, ಪುಕ್ಕಟೆ ಭಾಗ್ಯಗಳನ್ನು ಮೋದಿ ಕೇಳ್ಕೊಟ್ಟಿದ್ರ ಇವರು. ಈ ವ್ಯಕ್ತಿ ಅಧಿಕಾರ ನಡೆಸುವಂತ ಗೆಲ್ಲಿಸಿದ್ರೆ ನೆಪ ಹೇಳ್ಕೊಂಡು ತಿರುಗ್ತಾರಲ್ಲ ಅಂತ ಜನರಿಗೂ ಅನ್ನಿಸೋದಿಕ್ಕೆ ಶುರುವಾಯ್ತು. ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಜೈಲಿಗೆ ಹೋದ ಪುಣ್ಯಾತ್ಮರು ಯಾರಾದ್ರೂ ಇದ್ರೆ ಅರವಿಂದ್ ಕೇಜ್ರಿವಾಲ್. ಮೈ ಬಹುತ್ ಪಡೆ ಲಿಖಾವು ಅಂತ ಇರ್ತಾರೆ ಅರವಿಂದ್ ಕೇಜ್ರಿವಾಲ್ರು. ನಾನು IIT ನಲ್ಲಿ ಪದವಿ ಪಡೆದಿದ್ದೇನೆ, ಬಹಳ ಶಿಕ್ಷಣವಂತರು ಮಾಡೋ ಕೆಲಸನ ಇದು. ಮೇವು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡ ಲಾಲು ಪ್ರಸಾದ್ ಯಾದವ್ ಅವರೇ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಹೋಗಿದ್ರು. ಆದ್ರೆ ಈ ಪುಣ್ಯಾತ್ಮ ಮಾಡಿದ್ದು ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಜೈಲಿಗೆ ಹೋದ್ರು. ದೆಹಲಿ ಭಾರತದ ರಾಜಧಾನಿ. ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಸುಶಿಕ್ಷಿತರೆ. ಕೇಜ್ರಿವಾಲ್ ಆಡೋ ನಾಟಕಗಳು ಗೊತ್ತಾಗದೇ ಇರುತ್ತಾ? ಇದು ಬರೀ ಕೇಜ್ರಿವಾಲ್ ವೈಫಲ್ಯದಿಂದ ಬಿಜೆಪಿ ಗೆದ್ದಿಲ್ಲ, ಅವರು ಶ್ರಮ ಸಹ ಹಾಕಿದ್ದಾರೆ. RSS ಸಾವಿರಾರು ಸಭೆಗಳನ್ನು ಮಾಡಿದೆ. ಒಂದು ಮೂಲದ ಪ್ರಕಾರ ಸುಮಾರು 70,000 ಸಭೆಗಳನ್ನು ಮಾಡಿದಾರಂತೆ ದಿಲ್ಲಿನಲ್ಲಿ. ಇನ್ನ ಬಿಜೆಪಿ ಎಲ್ಲಿ ಶ್ರಮ ಆಗ್ತಪ್ಪ ಅಂದ್ರೆ, ಈ ಹಿಂದಿನಿಂದಲೂ ದಿಲ್ಲಿನಲ್ಲಿ ಮಧ್ಯಮ ವರ್ಗದವರು ಬಿಜೆಪಿನ ಕೈ ಹಿಡಿತಾ ಬಂದಿದ್ದಾರೆ. ಈ ಬಾರಿ ಬಜೆಟ್ ಅಲ್ಲಿ 12 ಲಕ್ಷದವರೆಗೂ ಟ್ಯಾಕ್ಸ್ ರಿಲೀಫ್ ಕೊಟ್ರು. ಇದು ದಿಲ್ಲಿ ಎಲೆಕ್ಷನ್ ಕೇಜ್ರಿ ಕಡೆಗೆ ವಾಲಿತ್ತು, ಬಿಜೆಪಿ ಕಡೆಗೆ ವಾಲುವಂತೆ ಮಾಡ್ತು. ನೀವು ನೋಡಿರ್ಬೋದು, ಚುನಾವಣೆಗೂ ಮುಂಚೆ ಒಪಿನಿಯನ್ ಪೋಲ್ಸ್ ಬರ್ತಾ ಇತ್ತಲ್ಲ, ಅದರಲ್ಲಿ ಕೇಜ್ರಿವಾಲ್ರಿಗೆ ಸರಳ ಬಹುಮತ ಅಂತ ತೋರಿಸ್ತಾ ಇದ್ರು. ಯಾವಾಗ ಬಜೆಟ್ ನಲ್ಲಿ 12 ಲಕ್ಷದವರೆಗೂ ಟ್ಯಾಕ್ಸ್ ರಿಲೀಫ್ ಅಂತ ಬಂತು, ರಾತ್ರಿ ಮಧ್ಯಮ ವರ್ಗದವರ ಫೇವರೇಟ್ ಆಗೋದ್ರು ಮೋದಿ. ಜನ ಸರ್ಕಾರದಿಂದ ಹೆಚ್ಚಿನದೇನು ಬಯಸೋದಿಲ್ಲ. ನಾವು ಮಾಡಿದ ದುಡಿಮೆಯ ಹಣ ನಮ್ಮ ಬಳಿ ಇದ್ರೆ ಸಾಕು, ಅದು ನಮ್ಮ ಮಕ್ಕಳ ಎಜುಕೇಶನ್ಗೋ, ಮದುವೆಗೋ, ನಮ್ಮ ಆರೋಗ್ಯ ಕೆಟ್ಟಾಗ್ಲೋ ಉಪಯೋಗಕ್ಕೆ ಬರುತ್ತೆ, ಇಷ್ಟೇ ಆಸೆ ಪಡೋದು ಜನ. ಮೋದಿ ಅದನ್ನ ಅರ್ಥ ಮಾಡ್ಕೊಂಡ್ರು. ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದ್ದು ದೊಡ್ಡ ವರದಾನ. 38% ಕಳೆದ ಬಾರಿ ಬಿಜೆಪಿ ಪಡೆದಿದ್ದು ಈ ಬಾರಿ 46-48 ಹತ್ತಿರ ಬಂದಿದೆ. ಅದೆಲ್ಲ ಕೇಜ್ರಿವಾಲ್ ಓಟ್ಗಳು ಕಳೆದ ಬಾರಿ ಮಧ್ಯಮ ವರ್ಗದವರು ಹಾಕಿದ್ದು, ಅದೀಗ ಬಿಜೆಪಿಗೆ ಶಿಫ್ಟ್ ಆಗಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಬಿಜೆಪಿಗೆ ಒಂದು ಅಳುಕಿತ್ತು. ಅದೇನು ಅಂದ್ರೆ, ಕೇಜ್ರಿ ಫ್ರೀ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಸಹಜವಾಗಿ ಜನರನ್ನ ಆಕರ್ಷಣೆ ಮಾಡ್ತಾ ಇದ್ರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಾದ್ರೆ ಬಿಜೆಪಿ ಸಹ ಫ್ರೀ ಬೀಸ್ ನ ಅನೌನ್ಸ್ ಮಾಡುವ ಅನಿವಾರ್ಯತೆ ಬಂತು. ಅಷ್ಟೇ ಅಲ್ಲದೆ, ಈ ಹಿಂದೆ ಏನು ಕೇಜ್ರಿವಾಲ್ ದಿಲ್ಲಿನಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಭಿವೃದ್ಧಿ ಕಾರ್ಯಗಳು, ಅದನ್ನು ಮುಂದುವರಿಸ್ತೀನಿ, ಈಗ ಫ್ರೀ ಬೀಸು ಕೇಜ್ರಿವಾಲ್ರಿಗಿಂತ ಜಾಸ್ತಿ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟರು ಬಿಜೆಪಿ ಅವರು. ಇದು ಬಿಜೆಪಿಯ ದಿಲ್ಲಿ ಗೆಲುವಿಗೆ ಕಾರಣ. ಬಿಜೆಪಿ ಅವರು ಚುನಾವಣಾ ಕ್ಯಾಂಪೇನ್ ನ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿದ್ರು. ಭ್ರಷ್ಟಾಚಾರದ ಆಂಗಲ್ ನಲ್ಲೂ ಕೇಜ್ರಿವಾಲ್ರನ್ನ ಸಂಪೂರ್ಣ ಘೇರಾವ್ ಮಾಡಿದ್ರು. ಅವರೇ ಕೊಡ್ತಾ ಇದ್ದಂತ ಫ್ರೀ ಬೀಸ್ ನ ಆಂಗಲ್ ನಲ್ಲೂ ಕೇಜ್ರಿವಾಲ್ರನ್ನ ಸಂಪೂರ್ಣ ಘೇರಾವ್ ಮಾಡಿದ್ರು. ಸಹಜವಾಗಿ ಕೇಜ್ರಿವಾಲ್ 22-23 ಸೀಟಿಗೆ ಕಮರಿಕೊಂಡ್ರು. ಬಿಜೆಪಿಯ ಕಮಲ ಅರಳಿತು. ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.